ಸಿದ್ದೂರೇ ಏನು ಮಾಡ್ತಿದ್ದೀರಾ? ನಾನೇನು ಮಾಡ್ತಿದ್ದೀನಿ ಮೇಡಮ್ ಅವರೇ, ಇಷ್ಟು ಚೆನ್ನಾಗಿ ರಂಗೋಲಿ ಹಾಕಿರೋ ಸುರಸುಂದರಿ ಯಾರಪ್ಪ ಅಂತ ನೋಡ್ತಿದ್ದೀನಿ ಅಷ್ಟೇ. ಯಾಕೋ ನಿದ್ದೆಯಿಂದ ಇನ್ನೂ ಹೊರಗೆ ಬಂದಿಲ್ಲ ಅನಿಸ್ತಿದೆ. ನಿದ್ದೆಯಿಂದ ಎದ್ದು ಬಂದಾಯ್ತು ಮೇಡಮ್ ಅವರೇ, ಆದರೆ ನಿಮ್ಗೆ ಗುಂಗಿದ್ದ ಹೊರಗಡೆಗೆ ಬರೋಕ್ಕೆ ಆಯ್ತಿಲ್ಲ. ಸಿದ್ದೂರೇ ನಾನು ಏನು ಮಾಡ್ತಿದ್ದೀನಿ ಅಂತ ಗೊತ್ತು ತಾನೇ ನಿಮಗೆ? ನೀವು ಇಲ್ಲಿಂದ ಸುಮ್ಮನೆ ಹೋಗಿ, ಯಾರಾದರೂ ನೋಡಿದ್ರೆ ತಪ್ಪು ತಿಳ್ಕೊಳ್ಳೋದಾ? ಮೇಡಮ್ ಅವರೇ, ನಾವಿಬ್ಬರು ಗಂಡ ಅಂತ ಅನ್ನೋದನ್ನು ನೀವು ಮರ್ತಿರೋ ಆಗಿದೆ. ನಾನೇನು ಮರ್ತಿಲ್ಲ, ನನಗೆಲ್ಲ ನೆನಪಿದೆ. ಆದರೆ ನೀವು ಇವಾಗ ಸುಮ್ಮನೆ ಹೋಗಲಿಲ್ಲ ಅಂದರೆ ಈ ರಂಗೋಲಿನ ನಿಮ್ಮ ಮೇಲೆ ಹಾಕ್ಬಿಡ್ತೀನಿ ಅಷ್ಟೇ. ಮೇಡಮ್ ಅವರೇ, ಈಗಾಗಲೇ ನೀವು ನನ್ನ ಎದೆಗೆ ಹಾಕಿರೋ ರಂಗೋಲಿನ ಸಾಕಲ್ವ ಮೇಡಮ್ ಅವರೇ? ಸಿದ್ದೂರೇ ಆಯ್ತಾಯ್ತು, ಓಕೆ ಹೋಯ್ತೀನಿ. ಸಿದ್ದೂರೇ ಏನು ಮಾಡ್ತಿದ್ದೀರಾ? ಇವತ್ತು ಮನೇಲಿ ಪೂಜೆ ಇದೆ, ನಾನು ಸ್ನಾನ ಮಾಡ್ಕೊಂಡು ಮಡಿಲಿದ್ದೀನಿ. ನೀವು ಹೀಗೆಲ್ಲ ಮಾಡಿದ್ರೆ ಮಡಿ ಹಾಳಾಗಲ್ವಾ? ಮೇಡಮ್ ಅವರೇ, ಗಂಡ ಹೆಂಡತಿ ಮತ್ತೆ ಯಾವ ಮಡಿ ಮೇಲೆ ಹೇಳಿ ನೋಡಿ, ಪ್ರೀತಿ ಹೇಳ್ಕೊಂಡ್ರೆ ಮಧುರ, ಹಂಚ್ಕೊಂಡ್ರೆ ಸುಮಧುರ, ಅದೇ ಥರ ಗಟ್ಟಿಯಾಗಿ ಕಪ್ಕೊಂಡ್ರೆ ಮಧುರಾತಿ ಮಧುರ ಅಂತ ಅನುಭವ ಫಿಲಮಲ್ಲಿ ನಮ್ಮ ಕಾಶಿನಾಥ್ ಅವ್ರ ಅಣ್ಣವ್ರು ಹೇಳಿದ್ದಾರೆ. ಅವ್ರು ಹೇಳಿರ್ಬೋದು, ಆದರೆ ನಿಮಗೇನಾಗಿದೆ? ನೀವು ಯಾಕೆ ಹಿಂಗೆಲ್ಲ ಮಾಡ್ತಿದ್ದೀರಾ? ಮೇಡಮ್ ಅವರೇ, ಏನಾಗಿದೆ ಅಂತ ನಮಗೆ ಗೊತ್ತಿಲ್ವಾ? ನೋಡಿ, ಇಲ್ಲಿ ಯಾರೂ ಇಲ್ಲ, ಒಂದೇ ಒಂದು ಮುತ್ತು ಕೊಟ್ಬಿಡಿ, ಮತ್ತೆ ನಿಮ್ಮ ಹಿಂದೆ ತಿರುಗಿ ನೋಡಿದಾಗ ಒಯ್ತಾ ಇರ್ತೀನಿ. ಈ ಮಡಿಗಿಡಿ ಅಂತಲೇ ಹೇಳ್ಬಾರ್ದು, ನಂಗೆ ಈಗ ಬೇಕು ಅಷ್ಟೇ. ಇನ್ನು ಏನು ಅನ್ಕೊಂಡಿದ್ದೀರಾ? ಯಾವುದೋ ಅಂಗಡಿನಲ್ಲಿ ಸಿಗೋ ಮಿಠಾಯಿ ಅನ್ಕೊಂಡಿದ್ದೀರಾ? ಯಾವಾಗ ಬೇಕು ತಿನ್ನಕ್ಕೆ? ನೋಡಿ, ಈಗ ಅದೆಲ್ಲ ಆಗಲ್ಲ. ನೀವು ಇಲ್ಲಿಂದ ಹೋಗ್ಲಿಲ್ಲ ಅಂದರೆ ನಾನು ಜೋರಾಗಿ ಅತ್ತೇನು ಕರೆದ್ಬಿಡ್ತೀನಿ. ಅತ್ತೆ ಆಯ್ತಾಯ್ತಾಯ್ತು, ಕರೀರಿ, ಅದು ಯಾರು ಬರ್ತಾರೋ ನಾನು ನೋಡ್ತೀನಿ. ಬಂದಮೇಲೆ ಏನಾಯ್ತು ಅಂತ ಕೇಳ್ತಾರಲ್ಲ, ಆಗ ನಾನೊಂದು ಮುತ್ತು ಕೇಳಿದೆ, ಇವ್ರು ಕೊಡಲಿಲ್ಲ, ಅದಕ್ಕೆ ಬದಲಾಗಿ ಮುತ್ತು ಕೊಟ್ಟರೆ ಹೆಂಗೆ ಕಿರಿಸ್ತಾರೋ ಹಂಗೆ ಕಿರಿಸಿದ್ರು ಅಂತ ಹೇಳ್ತೀನಿ. ಹಾಗೇನು ಮಾಡ್ತೀರಾ? ಯಾಕೋ ಬರ್ತಾ ಬರ್ತಾ ತುಂಬ ಪೋಲಿ ಆಗ್ತಿದ್ದೀರಾ. ಇದು ಹೋಲ್ತಾನ ಅಲ್ಲ ಮೇಡಮ್ ಅವರೇ, ಸಿಗ್ತಾನ. ಅದೇನಾದರೂ ಆಗಿರಲಿ, ಇವಾಗ ಅದೆಲ್ಲ ಆಗಲ್ಲ ಆಯಿತಾ? ಪೂಜೆ ಆದಮೇಲೆ ನೋಡೋಣ. ಅದೆಲ್ಲ ಗೊತ್ತಿಲ್ಲ. ನೀವು ಹೆಣ್ಮಕ್ಳು ಹೆಂಗೆ ಗೊತ್ತಾ, ಕೊಡ್ತೀನಿ ಅಂದಾಗ ಇಸ್ಕೊಂಡ್ಬಿಡ್ಬೇಕು, ಇಲ್ಲ ಅಂದರೆ ಇನ್ನೊಂದ್ಸಲ ಸಿಕ್ಕಿದಾಗ ಬೇರೆ ಕತೆ ಹೇಳ್ಬಿಟ್ಟು ಎಸ್ಕೇಪ್ ಆಗ್ಬಿಡ್ತೀರಾ. ಅವೆಲ್ಲ ಗೊತ್ತಿಲ್ಲ. ಕೊಡಿ ಕೊಡಿ ಕೊಡಿ. ಸರಿ ಸರಿ, ರಂಗೋಲಿ ಹಾಕಾದ್ಮೇಲೆ ಆದರೂ ಕೊಡ್ತೀನಿ, ಹೋಗಿ ಈಗ. ಸರಿ ರೀ, ಹಾಗಾದರೆ ನಾನು ನಿಮ್ಮ ಜೊತೆ ಸೇರ್ಕೊಂಡು ರಂಗೋಲಿ ಹಾಕ್ತೀನಿ. ಅಲ್ಲಿ ಹೂವು ಕೊಡೋಕೆ ಬಂದಿದ್ದಾರೆ, ನೀವು ಹೋಗಿ ಅದನ್ನು ಮಾಡಿ. ಬನ್ನಿ, ಇಬ್ರು ಹೋಗಿ ತಗೋಣ. ಆಹಾ, ನೋಡಮ್ಮಿ ನೋಡಮ್ಮಿ, ನಮ್ಮ ಸಿದ್ದು ಭಾವನ ಒಂದು ಜೋಡಿ ನೋಡ್ತಾ ಇದ್ರೆ ಮನ್ಸಿಗೆ ಏನೋ ಒಂಥರ ಸಮಾಧಾನ ಆಯ್ತದೆ ಕಣಮ್ಮಿ. ಅವ್ರ ಜೋಡಿ ಎಷ್ಟೊಂದು ಸುಂದರವಾಗದೆ. ಗಂಡ ಹೆಂಡ್ರು ಅಂದರೆ ಹಿಂಗಿರಬೇಕು, ಹೂವು ದರ ಪೋಣಿಸ್ದಂಗೆ ಇಳ್ಕ. ಆ ಜೋಡಿನ ನೋಡಿ ನೀವೇ ಮೆಚ್ಕೋಬೇಕು. ಕೈಯಲ್ಲಿರೋ ಹೂವನ್ನೇ ಅಳಿಸಕ್ಕೆ ಬರಲ್ಲ, ಇನ್ನು ಬೇರೆ ಹೂವನ್ನ ಅಳಿಸಕ್ಕೆ ಹೋಗಿ. ಅದಕ್ಕೆ ನೀವಿನ್ನು ಹೀಗೆ ಇರೋದು ಉದ್ಧಾರನೇ ಆಗಿಲ್ಲ. ಒಳ್ಳೆ ತಂದೆ, ಚೂರು ರಸಿಕತನೇ ಇಲ್ಲ. ಹಲೋ, ಹೇಳ ಹೋಗೋಣ, ಹಾಕ್ಲಾ? ನಾನು ಹೇಳ್ದೆ ಅಂತ ಹೇಳ. ಆಯ್ತು ಭವ, ಎಲ್ಲಿ ಹೊಟ್ರಿ? ಒಂಚೂರು ಕೆಲಸ ಇದೆ, ಹೋಗಿ ಬಂದ್ಬಿಡ್ತೀನಿ. ತಡ ಮಾಡಬೇಡಿ ಭವ, ನೀವಿಬ್ಬರೇ ಪೂಜೆ ಕೂತ್ಕೋಬೇಕು ಅಂತ ಸಿಂಚು ಹೇಳೋಳ್ತಾನೆ. ಹೇಳಿದ್ದಾರೆ, ಹೋಗಿ ಬಂದ್ಬಿಡ್ತೀನಿ ಅಷ್ಟೇ. 10 ನಿಮಿಷ, ಇಂಪಾರ್ಟೆಂಟ್ ಕೆಲಸ ಇದೆ. ಆಯಿತು, ಬಿರುಂ ಬನ್ನಿ. ಬಂದೆ.